ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ಕನ್ನಡ ನಾಡಿನಲ್ಲಿ ಅತ್ಯಂತ ಉತ್ಕೃಷ್ಟವಾದ ಸಾಹಿತ್ಯವನ್ನು ರಚನೆ ಮಾಡಿ ಕನ್ನಡ ನಾಡಿನ ಉದ್ದಕ್ಕೂ ಸಹಿತ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಆ ಸಂಶಯವನ್ನು ನಿವೃತ್ತಿ ಮಾಡಲಿಕ್ಕೆ, ಸಂಶಯವನ್ನು ದೂರಗೊಳಿಸಲಿಕ್ಕೆ ಅನೇಕ ಸಂತರು, ಶರಣರು, ದಾಸರು ಈ ನಾಡಿನೊಳಗೆ ಜನ್ಮವನ್ನು ತಾಳಿದರು. ಇಂತಹ ಆ ದಾಸರಲ್ಲಿಯೇ ಶ್ರೇಷ್ಠರಾಗಿರ್ತಕ್ಕಂತಹ ಪುರಂದರದಾಸರು ಬಹಳಷ್ಟು ಸಾವಿರಾರು ಪದ್ಯಗಳನ್ನು ಬರೆದು ನಮಗೆ ಮಹದುಪಕಾರವನ್ನು ಮಾಡಿ ಹೋಗಿದ್ದಾರೆ. ನಮ್ಮ ಮನುಷ್ಯನ ಜೀವನ ಹೆಂಗಾಗೈತಿ ಅಂತಂದ್ರೆ ಅದನ್ನ ಪುರಂದರದಾಸರು ಒಂದು ಕುರುಡು ನಾಯಿಗೆ ಹೋಲಿಕೆಯನ್ನು ಮಾಡಿ ಒಂದು ಬಹಳಷ್ಟು ಸುಂದರವಾದ ಪದ್ಯವನ್ನ ಬರೆದಿದ್ದಾರೆ. ಈ ಪದ್ಯದ ಸಾರಾಂಶವನ್ನ ನಾವು ಈಗ ಯಥಾಮತಿಗೆ ತೋಚಿಸಿದಷ್ಟು ವಿವೇಚನೆಯನ್ನ ಮಾಡೋಣ. ಕುರುಡು ನಾಯಿ ಸಂತೆಗೆ ಬಂತಂತೆ, ಅದು ಯಾಕೆ ಬಂತು? ಕುರುಡು ನಾಯಿ ಸಂತೆಗೆ ಬಂತಂತೆ. ಒಂದು ಕಣ್ಣನ ಇಲ್ಲ, ಕಣ್ಣು ಇರದೇ ಇರತಕ್ಕಂಥ ಒಂದು ನಾಯಿ ಸಂತಿ ಮಾಡಕ ಬಂದಿತ್ತು. ಕಂಡ ಸಕ್ಕರೆ ಮಿತವಿಲ್ಲವಂತೆ, ಕಂಡ ಎಲಬು ಕಡಿದಂತೆ, ಹೆಂಡರ ಮಕ್ಕಳ ನೆಚ್ಚಿತಂತೆ, ಕೊಂಡು ಹೋಗುವಾಗ ಯಾರಿಲ್ಲವಂತೆ. ಇಂತಹ ನಾಯಿ ಬಂದು ಸಂತಿಯನ್ನು ಮಾಡುವಂತಹ ಸಂದರ್ಭದೊಳಗ ಕಂಡ ಸಕ್ಕರೆ ಮಿತವಿಲ್ಲವಂತೆ, ಏನು ಈ ಒಂದು ಜನ್ಮವನ್ನ ತಾಳಿದ ನಂತರ ಪರಮಾತ್ಮನನ್ನ, ಭಗವಂತನನ್ನ ಮರೆತು ಈ ಸಂತಿಯೊಳಗೆ ಬಂದಂತಹ ಸಂದರ್ಭದೊಳಗ ಏನು ಕಾಣ್ತತಲ್ಲಿ ಎಲ್ಲವನ್ನ ತಿನ್ನಲಿಕ್ಕೆ ಆ ಒಂದು ನಾಯಿ ಪ್ರಯತ್ನ ಮಾಡ್ತತಿ. ಸಿಹಿ ಊಟವನ್ನ ಉಣಲಿಕ್ಕೆ ಆಸೆ ಪಡ್ತತಿ, ಮಾಂಸವನ್ನ, ಎಲುಬನ್ನ ತಿನ್ನಲಿಕ್ಕೆ ಆ ಒಂದು ಆಶೆಯನ್ನ ಪಡ್ತತಿ. ಜೊತೆಗೆ ಹೆಂಡರು ಮಕ್ಕಳನ್ನ, ಇವರೇ ನನಗೆ ಸ್ವರ್ಗ, ಇವರಿಂದ ನನಗೆ ಮೋಕ್ಷ ಪ್ರಾಪ್ತಿಯಾಗ್ತತಿ ಅಂತ ಹೇಳಿ ಅತಿಯಾದ ವಿಶ್ವಾಸದಿಂದ ಆ ಹೆಂಡರು ಮಕ್ಕಳನ್ನ ಬಹಳಷ್ಟು ಪ್ರೀತಿಯಿಂದ ನೆಚ್ಕೊಂಡು ಕೊಂಡಿರ್ತತಿ. ಆದ್ರೆ ಇವೆಲ್ಲವೂ ಸಹಿತ ಇವ ಹೋಗಬೇಕಾರ, ಈ ನಾಯಿ ಸಂತಿಯನ್ನ ಮುಗಿಸಿಕೊಂಡು ಮರಳಿ ಹೋಗಬೇಕಾರ ಅವ್ರ ಜೊತೆ ಯಾರು ಇರುವುದಿಲ್ಲ ಅಂತಕ್ಕಂಥ ತ್ರಿಕಾಲ ಸತ್ಯ ಆ ಒಂದು ಮೊದಲ ಕಣ್ಣಿಲ್ಲ. ಆ ಕಣ್ಣು ಯಾಕಿಲ್ಲ ಅಂದ್ರೆ ಜ್ಞಾನದ ಕಣ್ಣು, ಅರಿವಿನ ಕಣ್ಣನ್ನ ಕಳೆದುಕೊಂಡಿರ್ತಕ್ಕಂಥ ಆ ನಾಯಿ ತಾನು ಸಾವು ಬಂದಂತಹ ಸಂದರ್ಭದೊಳಗ ನನಗೆ ಇವ್ರು ಯಾರು ಬರೋದಿಲ್ಲ ಅಂತಕ್ಕಂಥ ಸತ್ಯ ಅರಿವಾಗದಂಗ ಹೋಗಿಬಿಡ್ತತಿ ಅಂತ. ಭರದಿ ಅಂಗಡಿ ಹೊಕ್ಕಿತ್ತಂತೆ, ತಿರುಕಿ ದೊಣ್ಣೆಯಲ್ಲಿ ಇಕ್ಕಿದರಂತೆ, ಮರೆತರಿನ್ನೂ ವ್ಯರ್ಥವಂತೆ, ನರಕದೊಳಗೆ ಬಿದ್ದೀತಂತೆ. ಈ ಭರದಿ ಅಂಗಡಿ ಅಂತಂದ್ರ ಎಲ್ಲವನ್ನ ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥ ಅರಿಷಡ್ ವರ್ಗಗಳಿಂದ ತುಂಬಿರತಕ್ಕಂಥ ಅಂಗಡಿ ಯಾವುದು ಅಂತಂದ್ರೆ ಈ ಭೂಲೋಕ ಅಂತಕ್ಕಂಥ ಅಂಗಡಿಯೊಳಗ ಈ ಅರಿಷಡ್ ವರ್ಗಗಳಿಂದ ತುಂಬಿರ್ತಕ್ಕಂಥ ಈ ಅಂಗಡಿ. ಇಂಥ ಅಂಗಡಿಯನ್ನ ಆ ಕುರುಡು ನಾಯಿ ಒಳಗೆ ಹೋಗತತಿ. ಒಳಗೆ ಹೊಕ್ಕಾಗ ಅದು ಏನನ್ನ ಪಡಿಬೇಕಂತ ಹೇಳಿ ಪ್ರಯತ್ನ ಮಾಡ್ತತಲ್ಲ, ಅದನ್ನ ತಗೋಬೇಕು ಅನ್ನೋ ಕೂಡದ ಆ ಅಂಗಡಿಯ ಮಾಲಕ ಏನ್ ಮಾಡ್ತಾನಂದ್ರ ದೊಡ್ಡ ಬಡಿಗೆ ತಗೊಂಡು ಬಂದು ಹೊಡಿತಾನ. ಅದಕ್ಕೆ ಹೊಡೆದಾಗನ ಇನ್ನ ಆ ಪೆಟ್ಟನ್ನ ತಿಂದಿರ್ತಕ್ಕಂಥದ್ದು ಏನ್ ಮಾಡ್ತದಂದ್ರೆ ನನಗೆ ಇಲ್ಲಿ ಇರ್ತಕ್ಕಂಥದ್ದು ಯಾವುದೂ ನನ್ನ ಪಾಲಿಂದಲ್ಲ, ನನಗೆ ಇರೋದು ಬ್ಯಾರೆ ಐತಿ ಅಂತಕ್ಕಂಥ ಒಂದು ಅರ್ಥ ಆದ ಗಡಗ್ಲಿ ಏನ್ ಮಾಡ್ತದಂದ್ರೆ ಅಷ್ಟನ್ನು ಕೂಡದ ಆ ಅರಿಷಡ್ ವರ್ಗಗಳನ್ನ ಬಯಸಿ ಏನಾಗಿರ್ತದಂದ್ರ ಅದರ ಮನಸ್ಸು ಕಲುಷಿತ ಆಗಿಬಿಟ್ಟಿರ್ತತಿ. ಹಿಂಗ ಅದೆಲ್ಲವನ್ನ ಬಯಸಿರ್ತಕ್ಕಂಥ ಮನಸ್ಸು ಏನ್ ಮಾಡ್ತದಂದ್ರ ಸತ್ತ ಮ್ಯಾಲ ನರಕಕ್ಕ ಹೋಗಿ ಬೀಳ್ತತಿ. ಹಾದಿ ತಪ್ಪಿ ನಡೆದು ಯಮನ ಬಾಧೆ ತಾನು ಗುರಿಯಾಯಿತಂತೆ. ಅದಕ್ಕ ಇಂತಹ ನಾಯಿ ತನ್ನ ದಾರಿಯನ್ನ ಬಿಡ್ತಪ್ಪ ಅಂತಂದ್ರ ಅದು ಯಮನ ದಾರಿಯೊಳಗ ಇರ್ತತಿ, ಯಮನ ಒಂದು ಬಾಧೆಯೊಳಗ ನೋವನ್ನು ಅನುಭವಿಸ್ತತಿ ಅಂತಕ್ಕಂಥದ್ದನ್ನ ಬರೀತಾರ. ನಾನಾ ಜನ್ಮ ವ್ಯಕ್ತಿತಂತೆ, ಮಾನವನಾಗಿ ಹುಟ್ಟಿತಂತೆ, ಕಾನನ ತಿರುಗಿತ್ತಂತೆ, ಗಾನ ತನ್ನನೇ ಮರೆಯಿತ್ತಂತೆ. ಇಂತಹ ನಾಯಿ ಒಂದ ಜನ್ಮಕ್ಕನ ಈ ನಾಯಿ ಜನ್ಮ ಬಂದಿಲ್ಲ. ಈ ಬಂದಂತದ್ದು ಯಾವ ಬಂದತಂತಂದ್ರ ಜನ್ಮ ಜನ್ಮಾಂತರದೊಳಗ ಮಾಡಿರ್ತಕ್ಕಂಥ ಪಾಪಗಳ ರಾಶಿಯನ್ನ ಹೊತ್ಕೊಂಡು ಬಂದಿರತಕ್ಕಂಥ ಆ ಜೀವ ಈ ಒಂದು ನಾಯಿಯ ಜನ್ಮದೊಳಗ ಹುಟ್ಟಿ ಬಂದೈತಿ. ಮಾನವನಾಗಿ ಹುಟ್ಟಿತಂತೆ, ಇಂತಹ
ಆ ಮಾನವ ಜನ್ಮಕ್ಕೆ ಬಂದು ಏನ್ ಮಾಡಾಕತೈತಿ ಅಂದ್ರೆ ಕಾನನ ತಿರ್ಗಾಕತೈತಿ. ಕಾನನ ಅಂದ್ರ ಅಡವಿ. ಈ ಅಡವಿ ಅಂತಂದ್ರ ಅಜ್ಞಾನ ಅಂತಕ್ಕಂತ ಅಡವಿ, ಅರಿಷಡ್ ವರ್ಗಗಳು ಅಂತಕ್ಕಂತ ಅಡವಿ, ಅಷ್ಟ ಮದಗಳು ಅಂತಕ್ಕಂತ ಈ ಅಡವಿಯೊಳಗ ತಿರುಗಿ 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 ತನ್ನನ್ನ ತಾನು ಏನ್ ಮಾಡಿಬಿಟ್ಟತಂದ್ರ ಮರ್ತು ಬಿಟ್ಟತಂತ. ಮಂಗನ ಕೈಯಲ್ಲಿ ಮಾಣಿಕ್ಯವಂತೆ ಹಾಂಗೋ ಹಿಂಗೋ ಕಳಿದಿತ್ತಂತೆ, ರಂಗ ಪುರಂದರ ವಿಠಲನ ಮರೆದೆ ಭಂಗ ಬಹಳ ಪಟ್ಟಿತಂತೆ. ಇಂತಹ ಆ ನಾಯಿ ಕೈಯೊಳಗೆ ಏನಾಗಿತ್ತಪ್ಪ ಅಂತಂದ್ರ ಏನಂದ್ರೆ ಮಾಣಿಕ್ಯ ಅಂತಕ್ಕಂಥದ್ದನ್ನು ಕೊಟ್ಟಂಗಾಗಿತ್ತಂತ. ಆ ಮಾಣಿಕ್ಯ ಅಂತಂದ್ರೆ ಏನು? ಜ್ಞಾನ ಅಂತಕ್ಕಂತ ಒಂದು ರತ್ನ, ಆ ಅಪರೋಕ್ಷ ಜ್ಞಾನ ಮೋಕ್ಷ ಅಂತಕ್ಕಂತ ಒಂದು ರತ್ನವನ್ನ ಆ ಕುರುಡು ನಾಯಿಯ ರೂಪದೊಳಗಿರ್ತಕ್ಕಂತ ಮನುಷ್ಯನ ಕೈಯೊಳಗೆ ಕೊಟ್ರ ಅದು ಏನ್ ಮಾಡಿಬಿಡ್ತಂದ್ರ ಆ ಮಾಣಿಕ್ಯವನ್ನ ಜೋಪಾನ ಮಾಡುವಂತ ಬುದ್ಧಿ ಇಲ್ಲದೆ ಇದ್ದಿದ್ದಕ್ಕ ಆ ಬೆಲೆ ಬಾಳ್ತಕ್ಕಂತ ಮಾಣಿಕ್ಯವನ್ನ ಕಳ್ಕೊಂಡು ಬಿಡ್ತಂತ. ಆ ಕಳ್ಕೊಂಡ ನಂತರ ಏನ್ ಮಾಡ್ತಂದ್ರ ರಂಗ ಪುರಂದರ ವಿಠಲನ ಮರೆದೆ ಭಂಗ ಬಹಳ ಪಟ್ಟಿತ್ತಂತೆ. ಆ ಎಲ್ಲ ಮಾಣಿಕ್ಯನ ರೂಪದೊಳಗ ಯಾರು ಅದಾರಂತಂದ್ರ ಆ ಪರಮಾತ್ಮ ಅದಾನ, ಆ ಭಗವಂತ ಅದಾನ, ಆ ನಾರಾಯಣ ವಿಷ್ಣು ಪರಮಾತ್ಮ ಅದಾನ. ಅವನನ್ನ ಮರೆತು ಏನ್ ಮಾಡಿಬಿಟ್ಟಂದ್ರ ಮರೆತು ಅಂತಂದ್ರ ಆ ಮಾಣಿಕ್ಯದ ರೂಪದೊಳಗಿರ್ತಕ್ಕಂಥ ಪರಮಾತ್ಮನನ್ನ ಮರೆತು ಕಳ್ಕೊಂಡು ಏನ್ ಮಾಡೈತಂದ್ರ ಬಹಳಷ್ಟು ಕಷ್ಟವನ್ನ ಪಟ್ಟು ಒದ್ದಾಡೈತಿ ಈ ಒಂದು ಮನುಷ್ಯನ ಜನ್ಮದ ರೂಪದೊಳಗಿರ್ತಕ್ಕಂಥ ಕುರುಡು ನಾಯಿ ಅಂತ ಹೇಳಿ. ಅದಕ್ಕ ಇದು ನಾಯಿಯ ಒಂದು ದೃಷ್ಟಾಂತ ಅಲ್ಲ, ನಮ್ಮ ನಿಮ್ಮೆಲ್ಲರ ದೃಷ್ಟಾಂತ. ನಾವು ಸಾಯುವುದ್ರೊಳಗ ಏನು ಮಾಡ್ಬೇಕಂದ್ರ ಆ ಭಗವಂತನ ನುಡಿಗಳನ್ನ, ಭಗವನ್ ನಾಮ ಸ್ಮರಣೆಯನ್ನ ಮಾಡ್ತಾ ಮಾಡ್ತಾ ಇದ್ರೆ ನಾವು ಸಹಿತ ಆ ಒಂದು ನಮ್ಮ ಕೈಯೊಳಗಿರ್ತಕ್ಕಂಥ ಮಾಣಿಕ್ಯವನ್ನ ಬಳಸಿಕೊಂಡು ಆ ಪರಮಾತ್ಮನನ್ನ ಕಾಣಲಿಕ್ಕೆ ಯೋಗ್ಯರಾಗ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.